ತಿಮರೋಡಿ ಮತ್ತು ಮಟ್ಟಣ್ಣವರ್ ವಿಠಲಗೌಡ ಇವರೆಲ್ಲ ಕೂಡ ನಮಗೆ ಇದು ಮಾಡ್ತಾಯಿದ್ದಾರೆ. ಜಯಂತ್ ಟಿ ಅವರು ಇವ್ರು 4 ಜನ ಕೂಡ ನಮಗೆ ದಾರಿ ತಪ್ಪಿಸಿದ್ರು ಅಂತೇಳಿ ಏನು ಕೇಸ್ ಹೊಸದಾಗಿ ಮತ್ತು ಅದ್ರ ಜೋಡಿ ಜೋಡ ಹಾಕೋತ ಹೋದ್ವಲ್ಲ ಅವುಗಳ ನೆಲೆಯಲ್ಲಿ ಇವ್ರನ್ನ ಟಾರ್ಗೆಟ್ ಮಾಡಿ SIT ಇವತ್ತು ಅವ್ರನ್ನ ಈಗಾಗಲೇ 9 ಸಲ ಕರೆಸಿದ, ಒಮ್ಮೆಲ್ಲ 2 ಕರೆಸಿ 130-150 ತಾಸುಗಳವರೆಗೆ ಕೂಡಿಸೋದಲ್ಲೇ ಎನ್ಕ್ವೈರಿ ರೂಪದಲ್ಲೇ ಅವ್ರಿಗೆ ಟಾರ್ಚರ್ ಕೊಡೋದು ಕೆಲಸ ಆಗಿದೆ. ಈಗಾಗಲೇ ಚಿಕ್ಕ ಕೆಂಪಮ್ಮನ ಅವರು ಇಂಥ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು. SIT ನಮ್ಗೆ ತೊಂದರೆ ಕೊಡ್ತದೆ, ಅದರಲ್ಲೂ ಮಂಜುನಾಥ್ ಗೌಡನ್ ಅಂತ ಇವ್ರು DYSP ಆಗಿದ್ದಾರೆ, ಪ್ರಮೋಷನ್ ಆಗಿದ್ದಾರೆ ಅನ್ನೋಂಥ ಮಾತುಗಳನ್ನ ಗಮನಿಸಿದಾಗ ಸರ್ಕಾರ ತೋರಿಕೆಗೆ SIT ಮಾಡ್ತಾ ಇದೆಯಾ ಅನ್ನುವಂಥದ್ದು, ಅದರಲ್ಲೂ ಷಡ್ಯಂತ್ರ ಅಂತ ಆರಂಭದಲ್ಲಿ ಮಾತಾಡಿದಂಥ ನಮ್ಮ DKC ಅವರು ಈಗಲೂ ಸಹ ಅದೇ ನೆಲೆಯಲ್ಲಿ ಅವ್ರ ವಿಚಾರಗಳಿದ್ದಾವೆ. ಭಾಳ ದೊಡ್ಡ ಮನೆತನ, ತಪ್ಪು ಮಾಡಿದವರು ಅನ್ನೋ ಹೋಗಿದ್ದಾರೆ. ಇರಲಿ, ತಪ್ಪಲ್ಲ ಅವರ ಅಭಿಪ್ರಾಯ. ಇವೆಲ್ಲ ಗಮನಿಸಿದಾಗ ಇವತ್ತು ಈ 4 ಜನ ಏನು ಹೋರಾಟಗಾರಿದ್ದಾರೆ, ನಾವು ಹೋರಾಟಗಾರ ಅಂತ ಕರಿತೀವಿ, ಅವರು ದೂರದಾರ ಆಗ್ತಾರೆ. ಮಾತ್ರ ಆ್ಯಕ್ಚುಲಿ ಇದು 164 ಗಂಟೆಗೆ ಸುಳ್ಳೋದು ಚೆನ್ನೈ ಮೊದಲು ದೂರದಾರ, ಆದರೆ ಅವ್ರು ಕಳಿಸಿದ್ರು ಅಂತ ಇದನ್ನು ಆರೋಪ ಮಾಡ್ತಾರೆ. ಇರ್ಬೋದು, ಇಲ್ಲ ಅಂತ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅದಕ್ಕೆ ಪೂರ್ವದಲ್ಲಿ ಅವರು ನಮ್ಮ ತಿಮರೋಡಿ ಅವ್ರ ಮನೆಯಲ್ಲೇ ನೇರಾನೇರವಾಗಿದೆ ಚೆನ್ನೈ ಆರೋಪ ಮಾಡ್ತಾ ಇದ್ದಾರೆ ಹೆಗ್ಗಡೆ ಅವ್ರ ಮೇಲೆ, ಅವ್ರ ಹೆಗ್ಗಡೆ ಮಿಂಟದ ಮೇಲೆ ಜೌಜನ್ ಕೇಸ್ ನಿಂತಿವ್ರು ಇದ್ರ ಬಗ್ಗೆ. ಅದನ್ನು ಕುಸುಮಾವತಿ ಮತ್ತೆ ಪ್ರಶ್ನೆ ಮಾಡ್ತಾರೆ. ಕುಸುಮಾವತಿ ಅವ್ರ ಸಹಿತ ಇವತ್ತು ಟಾರ್ಗೆಟ್ ಆಗ್ತಾ ಇದ್ದಾರೆ SITಗೆ. ಯಾವ ಪೊಲೀಸ್ ಬೆಳ್ತಂಗಡಿ ಎಲ್ಲಿದ್ದ ಪೊಲೀಸ್ ಠಾಣೆ ಕೆಲಸ ಮಾಡ್ತಾಯಿತ್ತು ಅದು ಇವತ್ತು SIT ಮಾಡ್ತಾ ಇದೆಯಾ ಅನ್ನೋಂಥ ಪ್ರಶ್ನೆ ಇವತ್ತು ಜನರ ಮುಂದೆ ಬಂದಿಲ್ತಾ ಇದೆ. SIT ಈ ತನಿಖೆಯ ದಿಶೆಯನ್ನು ಬದಲು ಮಾಡ್ತಾ ಇದೆಯಾ, ಬೇರೆ ಕಡೆ ಒಯ್ತಾ ಇದೆಯಾ ಅನ್ನುವಂಥ ಅವ್ರ ವಾದ ಅಲ್ಲಿ ನಡೆದಂಥದ್ದು. ಮತ್ತು ಈಗ ಅಲ್ಪ ವಿರಾಮ ಸಿಕ್ಕದ ನವಂಬರ್ 12ರವರೆಗೆ ಈ SIT ತಡೆ ಮಾಡಬೇಕು, 4 ಜನ ಖರ್ಚು ಕೊಡೋದು, ಬೆದರಿಸ್ಕೊಡೋದು ಅನ್ನೋಂಥ ಮಾತದ ತಾತ್ಕಾಲಿಕ, ಮುಂದೆ ಏನಾಗ್ತದೆ ಗೊತ್ತಿಲ್ಲ. ಆದರೆ SIT ವಾದ ಏನಪ್ಪ ಅಂತಂದ್ರೆ, ನಾವು ಅವಾಗ ಇವ್ರ ಪರವಾಗಿ ಮಾಡಿದಾಗ ನಾವು ಒಳ್ಳೆಯವರು, ಈಗ ನಾವು ಅವರು ಚೆನ್ನೈ ನೆಲಗಡಲೆ ಇವ್ರನ್ನ ಎನ್ಕ್ವೈರಿ ಮಾಡಿ ಅದು ತಪ್ಪು. ಹೌದು, ಇವರು ಆರೋಪ ಮಾಡಿದಾರಲ್ಲ ಅವ್ರನ್ನ ತಂದು ಎಷ್ಟು ನೀವು ಇವತ್ತು ಎನ್ಕ್ವೈರಿ ಮಾಡಿದ್ರಿ ನೋಡಿ, ಇವರು